ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಟು ಫಸ್ಟ್ ಮಾಡಿರೋ ಪೇಂಟಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಟು ಆಲ್. ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಆಲ್ರೆಡಿ ಅಂತ ಅನ್ಕೋತೀನಿ. ಆ್ಯಂಡ್ ನಮ್ಮ ಮನೆಯಲ್ಲೂ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಆಲ್ರೆಡಿ. ಸ್ನಾನ ಮಾಡಿಕೊಂಡು ಟಿಫನ್ ರೆಡಿ ಮಾಡಿ ದೇವರಿಗೆ ಅವಲಕ್ಕಿ ನೈವೇದ್ಯಕ್ಕಿಟ್ಟು ಒಂದು ಪುಟ್ಟು ಪೂಜೆ ಮಾಡಿದ್ದೀನಿ. ಐ ಶೋ ಯು ವೇಟ್. ತುಂಬ ಗ್ರ್ಯಾಂಡಾಗೇನಲ್ಲ, ಬಟ್ ಸುಮ್ಮನೆ ಪೂಜೆ ತಕ್ಕ ಹಾಗೆ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಎಷ್ಟೊಂದು ಕೃಷ್ಣಂದು ಮೂರ್ತಿ ಇದೆ. ಇದೊಂದು ಕೃಷ್ಣನ ಮೂರ್ತಿ. ಆ್ಯಂಡ್ ಇಲ್ಲಿ ಪುಟಾಣಿ ಕೃಷ್ಣ, ದಟ್ ಈಸ್ ಬೆಣ್ಣೆ ಕೃಷ್ಣ. ಇದೂ ಬೆಣ್ಣೆ ಕೃಷ್ಣನೇ. ಆ್ಯಂಡ್ ಒನ್ ಮೋರ್ ಇದೆ. ಒನ್ ಮೋರ್ ಅಲ್ಲ, ಟೂ ಮೋರ್ ದೊಡ್ಡ ಕೃಷ್ಣ ಇದೆ. ಪಾಸ್ ಮಾಡಿ ಚಿನ್ನ, ಶೋ ಯು. ಆ್ಯಂಡ್ ಭವಿಷ್ಯ ದಿನ ಸ್ನಾನ ಆಗಿಲ್ಲ ಬಿಕಾಸ್ ಅವ್ರದ್ದು ಕ್ಲಾಸ್ ನಡೀತಾ ಇತ್ತು. ಇಲ್ಲಿ ಒಂದು ಕೃಷ್ಣ ಗೈಸ್, ಆ್ಯಂಡ್ ಡಿಟ್ಟೋ ಕೃಷ್ಣ ಇನ್ನೊಂದಿದೆ ಗೈಸ್. ಸೊ ಪೂಜೆ ಮಾಡಿ ಈಗ ತಾನೇ ಫ್ರೀ ಆಗಿ ಇವಾಗ ಟಿಫನ್ ತಿನ್ನಬೇಕು. ಇನ್ನೇನಿಲ್ಲ, ನಮ್ಮ ಭವಿಷ್ಯ ಕೊರಿಯನ್ ಯಾವುದೋ ಸೀರೀಸ್ ನೋಡ್ತಿದ್ಲು. ನನ್ನ ಭವಿಷ್ಯ ತೋರಿಸ್ಬಾರ್ದಂತೆ ಬಿಕಾಸ್ ಅವಳು ಸ್ನಾನ ಮಾಡಿಲ್ಲ. ಇನ್ನು ಈಗ ಸ್ನಾನಕ್ಕೆ ಹೋಗ್ತಾಳೆ ಬಿಕಾಸ್ ಅವಳದು ಕ್ಲಾಸ್ ನಡೀತಿತ್ತು. ಆ್ಯಂಡ್ ಪೊಂಗಲ್ ಮಾಡಿರೋದ್ರಿಂದ ಭವಿಷ್ಯಂಗೆ ಪೊಂಗಲ್ ಇಷ್ಟ ಇಲ್ಲ. ಅವಳು ಚಪಾತಿ ಮಾಡಿಸ್ಕೊಂಡು ತಿಂದ್ಲು. ನಾನೀಗ ಟಿಫನ್ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್. ಈಗ ಸದ್ಯಕ್ಕೆ ಪೊಂಗಲು ಮತ್ತು ಚಟ್ನಿ ನಂದು ಟಿಫನ್ನು. ಸೊ ಟಿಫನ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಈಗ ತಾನೇ ನಂದು ಟಿಫನ್ ಏನಾಗುತ್ತೆ ನೋಡ್ತೀವಿ ಅಂದಮೇಲೆ. ಓಕೆ, ನಂದು ಇವಾಗ ತಾನೇ ಟಿಫನ್ ಆಯಿತು ಗೈಸ್. ನಾನು ಆಗಲೇ ತೋರಿಸೋಣ ಅಂದ್ಕೊಂಡೆ ನಿಮಗೆ. ಇದು ನಂದು ಫೇವ್ರೆಟ್ ಫೋಟೋ, ರೀಸೆಂಟಾಗೆ ತೊಗೊಂಡಿದ್ದು ಇಸ್ಕಾನ್ ಟೆಂಪಲಲ್ಲಿ. ಸೊ ಇದು ನನ್ನ ಫೇವ್ರೆಟ್ ಫೋಟೋ ಕೃಷ್ಣಂದು. ಆ್ಯಂಡ್ ಈ ಪೇಂಟಿಂಗ್ ಬಂದ್ಬಿಟ್ಟು ನಾನು ಫಸ್ಟ್ ಮಾಡಿರೋ ಪೇಂಟಿಂಗು ಮದುವೆ ಆದಾದ್ಮೇಲೆ. ಭವಿಷ್ಯ ನನ್ನ ಹೊಟ್ಟೆನಲ್ಲಿದ್ಲು, ನಾನು ಪ್ರೆಗ್ನೆಂಟು ಅವಾಗ. ಸೊ ಅವಾಗ ಮಾಡಿದ್ದು ಪೇಂಟಿಂಗು ಗೈಸ್. ನಮ್ಮ ಯಜಮಾನ್ರಿಗೆ ಈ ಪೇಂಟಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಕಲರ್ಸ್ ತೊಗೊಂಬಂದು ಕೊಡಿ ಪೇಂಟಿಂಗ್ದು ಅಂತ ಹೇಳಿದರೆ ರಂಗಿಲ್ಲ ತಂದು ಕೊಟ್ಬಿಟ್ಟಿದ್ರು. ಆಮೇಲೆ ಇಲ್ಲ ಇದಾಗಲ್ಲ, ಇನ್ನು ನಂಗೆ ಕಾಸ್ಟ್ಲಿ ಬೇಕು ಅಂದಿದ್ದಕ್ಕೆ ಪಾಪ ಅದನ್ನು ತೊಗೊಂಬಂದು ಕೊಟ್ಟರು. ಅವಾಗ ಅದು ಸಿಚುವೇಶನ್ ಅವ್ರದ್ದು ಅಷ್ಟೊಂದು ಸ್ಪೆಂಡ್ ಮಾಡೋ ಥರ ಇರಲಿಲ್ಲ, ಬಟ್ ಸ್ಟಿಲ್ ತಂದು ಕೊಟ್ಟರು. ನಾನು ಆಮೇಲೆ ಪೇಂಟ್ ಮಾಡಿದೆ. ಆ್ಯಂಡ್ ಇಷ್ಟು ಚೆನ್ನಾಗಿ ಬಂದಿತ್ತು. ಇನ್ನು ಆ ಪೇಂಟಿಂಗಿಗೆ ಫ್ರೇಮ್ ಹಾಕ್ಸಿಲ್ಲ, ಬಟ್ ಹಂಗೇನೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ನೋಡಿ ಗೈಸ್, ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಸುಮಾರು ಪೇಂಟಿಂಗ್ ಮಾಡಿದ್ದೀನಿ ನಾನು ಕೃಷ್ಣದು. ಬಟ್ ಆ ಪೇಂಟಿಂಗ್ಸ್ನ ಯಾರಿಗಾರು ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ. ಇಲ್ಲ ಅಂದರೆ ಪೆನ್ಸಿಲ್ ಸ್ಕೆಚ್ ಇದೆ, ಅದು ಮಾಡ್ಸತ್ತಿ ಬರೀ ಕೃಷ್ಣನೇ ನಾನು ಪೇಂಟಿಂಗ್ ಮಾಡಿರೋದು. ಪುಟಾಣಿದು ದೊಡ್ಡದು ಎಲ್ಲ ಮಾಡಿಬಿಟ್ಟು ಫ್ರೆಂಡ್ಸ್ಗೆ ಅಂದರೆ ಪರಿಚಯ ಇರೋರಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ಸೊ ಅಷ್ಟೇ ಗೈಸ್. ಇವಾಗ ನಮ್ಮ ಯಜಮಾನ್ರು ಆಲ್ರೆಡಿ ಬಂದಿದ್ದಾರೆ. ಟಿಫನ್ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಸೊ ನಂದಾಗಿದೆ, ಅವ್ರದ್ದು ಟಿಫನ್ ಆಗಿಲ್ಲ. ಅವ್ರು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶನಿವಾರ ಆಗಿರೋದ್ರಿಂದ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ.
ಯಾವ್ದೋ ಟ್ರಿಪ್ ಮಾಡ್ಕೊಂಡು ಹೋಗ್ತಾವ್ರೆ, ಯಾರಿಗೂ ಹೇಳ್ತಾ ಇಲ್ಲ ಇವರು. ಪದೇ ಪದೇ ಬರಲ್ಲ ಅಷ್ಟು, ಒಂದ್ಸಲ ತಗೋತೀನಿ, ಒಂದು 15 ದಿನ. ಬಾಯ್ 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 ಬಾಯ್. ಹಲೋ ಗಾಯ್ಸ್, ಇವಾಗ 5:30 ಆಗಿದೆ. ಟ್ಯೂಷನ್ ಎಲ್ಲ ಮುಗೀತು. ಈಗ ಭವಿಷ್ಯನ ಕರ್ಕೊಂಡು ಹೋಗಿ ಹೇರ್ ಕಟ್ ಮಾಡಿಸ್ಬೇಕು. ಅವಳಿಗೇನೋ ತುಂಬ ದಿನ ಆಯಿತು ಹೇರ್ ಕಟ್ ಮಾಡಿಸ್ಬೇಕು, ಸ್ಪ್ಲಿಟನ್ಸ್ ಆಗೋಗಿದೆ ಅಂತ ಹೇಳ್ತಾ ಇದ್ಲು. ಸೊ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀವಿ. ಏನು 1.5 hour ಆಗ್ಬೋದೇನೋ. ಎಸ್ ಗೈಸ್, ಕಮ್ ಆನ್ ಗೈಸ್. ನಾನು ಒಂದು ಸರಿ ಹೇರ್ ಕಟ್ ಮಾಡಿಸ್ಕೊಂಡಿದ್ದು ಸಾಕಪ್ಪ ಅಂತ ಅನ್ನಿಸ್ಬಿಡ್ತು. ಯಾಕೆ ಅಂದರೆ ಅವನು ಹೇರ್ ಕಟ್ ಮಾಡೋಕ್ಕಿಂತ ನನ್ನ ಕೂದಲೆಲ್ಲ ಎಳ್ದಾಕ್ಬಿಟ್ಟ. ಅದಾದಮೇಲೆ ಇಷ್ಟುದ್ದ ಕೂದಲಿದೆ ನಂದು, ಯಾಕೆ ಮೇಡಮ್ ನಿಮ್ಮ ಕೂದಲು ಹಾಳು ಮಾಡ್ಕೊಬಿಟ್ಟಿದ್ದೀರಾ ಅಂತ ಬೇರೆ ಹೇಳ್ಬಿಟ್ಟ. ಅದಕ್ಕೆ ನಾನು ಚೆನ್ನಾಗಿರೋ ಕೂದಲನ್ನ ಹಾಳಾಗೋಗಿದೆ ಅಂತ ಹೇಳ್ಬಿಟ್ನಲ್ಲ, ಅದಕ್ಕೆ ನಾನು ನಂದು ಕೂದಲು ತುಂಬ ಸಿಕ್ಕಾಗುತ್ತೆ ಗೈಸ್. ಈ ತಗೊಂಬ ಚಿನ್ನ, ನನ್ನ ಕೂದಲು ತುಂಬ ಸಿಕ್ಕಾಗುತ್ತೆ ಗೈಸ್. ಸಲೂನ್ ಅವ್ರದ್ದು ಏನು ಕೆಲಸ ಅಂದರೆ ಪೇಷನ್ಸಿಂದ ಅದನ್ನು ಬಿಡಿಸ್ಬೇಕು. ಅವ್ರಿಗೆ ಪೇಷನ್ಸೇ ಇಲ್ಲ ಬಿಡಿಸೋದಕ್ಕೆ ಮತ್ತು ನಿಧಾನಕ್ಕೆ ಅದನ್ನು ಬಾಚೋದಕ್ಕೆ. ಸೊ ಐ ಕಾಂಟ್ ಹೆಲ್ಪ್ ಇಟ್. ಅವ್ರಿಗೂ ನನಗೂ ಆಗಿ ಬಂದಿಲ್ಲ. ಸೊ ನೆಕ್ಸ್ಟ್ ಟೈಮಿಂದ ಮಾಡಿಸ್ಬಾರ್ದು ಅಂತ ಅಂದ್ಕೊಂಡೆ. ಎಳ್ದಾಕ್ಬಿಟ್ಟಿದ್ರು ಕೂದಲೆಲ್ಲ. ಸೊ ಮಾಡಿಸಲ್ಲ ಗೈಸ್. ಇನ್ನು ಯಾವತ್ತೂ ನಾನೇ ಮಾಡ್ಕೊತೀನಿ, ಬೇಕಾದರೆ ಅವ್ರ ಕೈಯಲ್ಲಿ ಮಾತ್ರ ಮಾಡಿಸೋದಿಲ್ಲ. ಹೊರಡೋಣವ. ಸರಿ, ಇವಾಗ ಹೊರಡ್ತಾ ಇದ್ದೀವಿ ರೀ. ಬಾಯ್ ರೀ ಗೈಸ್. ಭವಿಷ್ಯದ ಒಂದು ಹೇರ್ ವಾಶ್ ಆಗಿದೆ. ಇವಾಗ ಚಾಪ್ ಮಾಡಿಬಿಟ್ಟು ಆಮೇಲೆ ತಿರ್ಗಾ ಹೇರ್ ವಾಶ್ ಮಾಡಿ ಸೆಟ್ ಮಾಡಿ ಕಳಿಸ್ಬೇಕು. ಇನ್ನೂ 1 hour ನಾನು ಹಿಂಗೆ ಕೂತಿರ್ಬೇಕು ಗೈಸ್. ಫೈನಲಿ ಮುಗೀತು ಗೈಸ್. ಇನ್ನೂ ಅಡ್ಜಸ್ಟ್ ಮಾಡ್ತಾನೆ ಇದ್ದಾರೆ ಅವರು. ಓಕೆ, ಇಟ್ಸ್ ನೈಸ್, ಸೂಪರ್ ಆಗಿದೆ. ಬಟ್ ಮನೆಗೆ ಹೋದಾದ್ಮೇಲೆ ತಲೆ ಸ್ನಾನ ಮಾಡ್ಕೋಬೇಕು ಅವಳು. ಓಕೆ, ಇವಾಗ ಭವಿಷ್ಯ ಒಂದು ಹೇರ್ ಕಟ್ ಮುಗಿದಿದೆ. ಅವಳಿಗೆ ಇವಾಗ ಗೋಲ್ಗಪ್ಪ ಬೇಕಂತೆ. ಆ್ಯಂಡ್ ಅವರು 8 rupees ಕಮ್ಮಿ ಮಾಡ್ಕೊಂಬಿಟ್ರು ಗೈಸ್. ಅವಳು 8 ರೂಪಾಯಿ ಉಳಿಸ್ಬಿಟ್ಟೆ ಅಂದ್ಬಿಟ್ಟು ಮೋಮೋಸ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ಲು. ಇಲ್ಲ ಬರೀ ಗೋಲ್ಗಪ್ಪ ಅಷ್ಟೇ ಅಂತ ಹೇಳಿದ್ದಕ್ಕೆ ಸುಮ್ಮನಾದ್ಲು. ಇವಾಗ ಗೋಲ್ಗಪ್ಪ ತಿನ್ನಿಸ್ಕೊಂಡು ಮನೆಗೆ ಹೋಗೋದು ಗೈಸ್. ಚೆನ್ನಾಗಿರುತ್ತೆ ಗೈಸ್. ನಂಗೊಂದು ಪ್ಲೇಟ್ ತಿನ್ಬೇಕು ಅನ್ನಿಸ್ತಾ ಇದೆ ಈಗ. ಮೇ ಬಿ ತಿನ್ಬೋದು ನಾನು. ನೋಡಿ ಗೈಸ್, ನಮ್ಮ ತಾರಕ್ಕೆ ಮನೆಯಲ್ಲಿ ಹಿಂಗೆ ರೆಡಿ ಮಾಡಿದ್ದಾರೆ ಕೃಷ್ಣನ. ಏನೋ ಹಾಡಾಕಿದ್ದೀರಲ್ಲ. ಓಕೆ ಓಕೆ, ಚೆನ್ನಾಗಿದೆ. ಹಾಗೆ ಭವಿಷ್ಯನ್ ಬೆಳಗ್ಗೆ ಕ್ಲಾಸ್ ಇತ್ತಲ್ಲ, ಅದಕ್ಕೆ ಬೇಗ ಎದ್ಬಿಟ್ಟಿದ್ದೆ. ಥ್ಯಾಂಕ್ಸ್ ಅದಕ್ಕೆ. ಸರಿ, ನೀವು ಬನ್ನಿ. ಭವಿಷ್ಯ ಮೇಲೆ ಕಾಯ್ತಾ ಇದ್ದಾಳೆ. ಕೀ ತೊಗೊಂಡೋಗು ಅಂತ ಹೇಳಿದೆ ಅವಳಿಗೆ, ಆದರೂ ತೊಗೊಂಡು ಹೋಗ್ಲಿಲ್ಲ. ಅದಕ್ಕೆ ಹಿಂಗೆ ಕಾಯ್ಬೇಕಾಯ್ತು. ಇವಾಗ ನಮ್ಮ ಭವಿಷ್ಯದು ಹೇರ್ ಕಟ್ ಆಗಿ ಚಿನ್ನ ಹಿಡ್ಕೊ ತೆಗಿ. ಇವಾಗ ತಲೆ ಸ್ನಾನ ಮಾಡ್ಬೇಕು. ಎಸ್, ಬಾರ್ಬರ್ ಶಾಪ್ ಅಥವಾ ಸಲೂನ್ ಹೋಗ್ಬಿಟ್ಟು ಬಂದಾದ್ಮೇಲೆ ತಲೆಗೆ ಸ್ನಾನ ಮಾಡ್ಕೊಳ್ಳೇಬೇಕು ಗೈಸ್. ಆಗಲಿ ನಮಗೆ ಬಂದ್ಬಿಟ್ಟು ಕುಂಕುಮ ತೊಗೊಂಡು ಹೋದ್ರು. ನಾನು ವೀಡಿಯೋ ಮಾಡೋದು ಮರ್ತ್ಬಿಟ್ಟೆ, ಯಾಕೆಂದರೆ ಭವಿಷ್ಯ ಆಲ್ರೆಡಿ ಬಾತ್ರೂಮ್ನಲ್ಲಿ ಇದ್ಲು. ಅವಳು ವೀಡಿಯೋ ಮಾಡಲಿಲ್ಲ, ನನಗೂ ಮರ್ತು ಹೋಯ್ತು. ಅವ್ರಿಗೆ ಕುಂಕುಮ ಕೊಟ್ಟು ಕಲಿಸ್ದೆ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ರು. ಸೊ ಈಗ ನಾನು ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ. ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog, take care, bye bye, see you, cha cha, happy Janmashtami once again, bye guys.